ಇದರಲ್ಲಿ ಬನವಾಸಿ ಅಭಿವೃದ್ಧಿ ಅಡಗಿದೆ. ಬನವಾಸಿ ಮೊದಲೇ ಹೇಳಿದಂತೆ ಆದಿಕವಿ ಪಂಪ ಆವತ್ತೇ ಹೇಳಿದ್ದ, ನಾನು ಕೇವಲ ಮನುಷ್ಯನಾಗಿ ಹುಟ್ಟಿದವಲ್ಲ, ನಾನು ಮೈದುಂಬಿಯಾಗಿ ಹುಟ್ಟಿದರೂ ಕೂಡ ಬನವಾಸಿಯ ನಾಡಿನಲ್ಲೇ ಹುಟ್ಟಬೇಕು, ಮೈದುಂಬಿಯಾಗಿ ಮೇಲ್ಕೋಗಿಲೆಯಾಗಿ ಹುಟ್ಟಿದವೆ, ಬನವಾಸಿ ದೇಶದಲ್ಲೇ ಹುಟ್ಟಬೇಕು ಅಂತಕ್ಕಂಥ ಮಾತನ್ನು ಆದಿಕವಿ ಪಂಪ ಅಂದೇ ಪ್ರಸ್ತಾಪ ಮಾಡಿದ್ದ. ಅಂಥ ಪುಣ್ಯದ ಭೂಮಿಗೆ ತಾವು ಇವತ್ತು ಬಂದಿದ್ದೀವಿ. ಈ ಪುಣ್ಯದ ಭೂಮಿಯಲ್ಲಿ ಆಗ್ತಕ್ಕಂಥ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳಿದೆ. ನಿಮ್ಮ ಕೈಯಿಂದ, ನಿಮ್ಮ ನಾಯಕತ್ವದಲ್ಲಿ ಮತ್ತಷ್ಟು ಒಳ್ಳೆಯ ಅಭಿವೃದ್ಧಿ ಪ್ರದೇಶಕ್ಕಾಗಲಿ ಹೇಳುವಂಥ ಮನಸ್ಥಿತಿಯಿಂದ ಮತ್ತೊಮ್ಮೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ, ಮೋನೇಬಾವಿ ಕ್ಷೇತ್ರಕ್ಕೆ ಬಂದು ಮೋನೇಬಾವಿ ಕದಂಬೋತ್ಸವ ಉದ್ಘಾಟನೆ ಮಾಡಿ ಬಂದಿದ್ದಕ್ಕೆ ಈ ಕ್ಷೇತ್ರ ಶಾಸಕನಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್, ಜೈ ಹಿಂದ್, ಜೈ ಕರ್ನಾಟಕ. ಇದರಲ್ಲಿ ಬನವಾಸಿ ಅಭಿವೃದ್ಧಿ ಅಡಗಿದೆ. ಬನವಾಸಿ ಮೊದಲೇ ಹೇಳಿದಂತೆ ಆದಿಕವಿ ಪಂಪ ಆವತ್ತೇ ಹೇಳಿದ್ದ, ನಾನು ಕೇವಲ ಮನುಷ್ಯನಾಗಿ ಹುಟ್ಟಿದವಲ್ಲ, ನಾನು ಮೈದುಂಬಿಯಾಗಿ ಹುಟ್ಟಿದರೂ ಕೂಡ ಬನವಾಸಿಯ ನಾಡಿನಲ್ಲೇ ಹುಟ್ಟಬೇಕು, ಮೈದುಂಬಿಯಾಗಿ ಮೇಲ್ಕೋಗಿಲೆಯಾಗಿ ಹುಟ್ಟಿದವೆ, ಬನವಾಸಿ ದೇಶದಲ್ಲೇ ಹುಟ್ಟಬೇಕು ಅಂತಕ್ಕಂಥ ಮಾತನ್ನು ಆದಿಕವಿ ಪಂಪ ಅಂದೇ ಪ್ರಸ್ತಾಪ ಮಾಡಿದ್ದ. ಅಂಥ ಪುಣ್ಯದ ಭೂಮಿಗೆ ತಾವು ಇವತ್ತು ಬಂದಿದ್ದೀವಿ. ಈ ಪುಣ್ಯದ ಭೂಮಿಯಲ್ಲಿ ಆಗ್ತಕ್ಕಂಥ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳಿದೆ. ನಿಮ್ಮ ಕೈಯಿಂದ, ನಿಮ್ಮ ನಾಯಕತ್ವದಲ್ಲಿ ಮತ್ತಷ್ಟು ಒಳ್ಳೆಯ ಅಭಿವೃದ್ಧಿ ಪ್ರದೇಶಕ್ಕಾಗಲಿ ಹೇಳುವಂಥ ಮನಸ್ಥಿತಿಯಿಂದ ಮತ್ತೊಮ್ಮೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ, ಮೋನೇಬಾವಿ ಕ್ಷೇತ್ರಕ್ಕೆ ಬಂದು ಮೋನೇಬಾವಿ ಕದಂಬೋತ್ಸವ ಉದ್ಘಾಟನೆ ಮಾಡಿ ಬಂದಿದ್ದಕ್ಕೆ ಈ ಕ್ಷೇತ್ರ ಶಾಸಕನಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್, ಜೈ ಹಿಂದ್, ಜೈ ಕರ್ನಾಟಕ.